ಹಾ 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 ಬಿಸಿ ಬಿಸಿ ಒಡೆ ಇದ್ರೆ ಬೇರೆ ಏನು ಬೇಡಪ್ಪ. ಹಾ ಬೇರೇನು ಬೇಡವಾ? ಒಡೆ ಖಾಲಿ ಆಗ್ಲಿ, ಆಮೇಲೆ ಹೇಳ್ತೀನಿ ನಿನಗೆ. ಮನೆಯಲ್ಲಿ ಫ್ಯಾಮಿಲಿ ಜೊತೆ ಮಾಡ್ಕೊಂಡು ತಿನ್ನೋದಕ್ಕೆ, ಹಾಗೆ ನೆಂಟರು ಬಂದಾಗ ಮಾಡ್ಕೊಂಡು ತಿನ್ನೋದಕ್ಕೆ ಈ ಮೊಟ್ಟೆ ಒಡೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಸೊ ಬನ್ನಿ ಮೊಟ್ಟೆ ಒಡೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಬೇಕಾಗಿರೋ ಪದಾರ್ಥಗಳನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟಾರ್ ಐಟಮ್ 18 ಮೊಟ್ಟೆ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಒಂದು 5 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಖಾರದ ಪುಡಿ ತಗೊಂಡಿದ್ದೀನಿ. ಇದೇ ಒಡೆಗೆ ಮೇಯ್ನ್. ಪೆಪ್ಪರ್ ಮತ್ತು ಚಕ್ಕೆ ಲವಂಗನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1/4 kg ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಒಂದು 8 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು 5 ಕಡ್ಡಿ ಕರ್ಬೇವಿನ ಸೊಪ್ಪು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು 3 ಬೆಳ್ಳುಳ್ಳಿ, ಒಂದು 3 ಇಂಚು ಶುಂಠಿ ತರಿಯಂಗೆ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಮೊದಲನೇದಾಗಿ ಮೊಟ್ಟೆ ಬೇಯಿಸ್ಕೊಳ್ಳೋಣ. ನಾವೊಂದೇನೋ ಮರ್ತ್ಬಿಟ್ಟಿದೀವಲ್ಲ. ಹಾ ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ಮಟ್ಪಾಟ್ ಮಿಷನ್ಗೆ ಎಲ್ರಿಗೂ ಸ್ವಾಗತ. ಮೊಟ್ಟೆ ಬೇಯೋಷ್ಟರಲ್ಲಿ ಟೈಮ್ ವೇಸ್ಟ್ ಮಾಡಿದಿರಾ, ಅದಕ್ಕೆಲ್ಲ ಏನೇನು ಪದಾರ್ಥಗಳು ಬೇಕೋ ಅದನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಬೆಂದಿರೋ ಮೊಟ್ಟೆ ಸಿಪ್ಪೆ ಸುಲ್ಕೊಂಡು ತುರ್ಕೊಂತಾ ಇದೀವಿ. ಚೀಸ್ ತರ ಇದೆ. ಮೊಟ್ಟೆ ತುರಿದಿಟ್ಕೊಂಡಿದೀವಿ. ಈ ತರ ದೊಡ್ಡ ಪಾತ್ರೆ ತಗೊಂಡ್ರೆ ಕಲ್ಸಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆ ಹಿಟ್ಟು ಹಾಕೋಣ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕೋಬೇಕು, ಇಲ್ಲ ಜಾಸ್ತಿ ಆಗ್ಬಿಡುತ್ತೆ. ಚಕ್ಕೆ ಲವಂಗ ಮತ್ತು ಮೆಣಸು ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಡೆಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಪ್ಯಾನ್ ಬಿಸಿ ಆಗಕ್ಕೆ ಇಟ್ಕೊಳ್ಳೋಣ. ಎಲ್ಲ ಹಚ್ಚಿಟ್ಕೊಂಡಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು 18 ಮೊಟ್ಟೆ ತೊಗೊಂಡಿದ್ದ. 18 ಮೊಟ್ಟೆನೂ ಬೇಯಿಸ್ಕೊಂಡಿಲ್ಲ, ಯಾಕಂದರೆ ಇದನ್ನು ಫುಲ್ ಬಿಟ್ಕೊಂಡ್ಬಿಡುತ್ತೆ. ಇದು ಒಡೆನ ಮಿಕ್ಸ್ ಮಾಡಿಕೊಂಡು ಸುಟ್ಕೊಳ್ತೀವಲ್ಲ ನಾವು, ಸುಟ್ಕೋಬೇಕಾದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು 4 ಮೊಟ್ಟೆ ಸೈಡ್ ಇಟ್ಕೊಂಡು ಅದನ್ನ ಹೊಡೆದಾಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಇರಬೇಕು, ಅಂದರೆ ಗಟ್ಟಿಯಾಗಿರಬೇಕು. ಸ್ವಲ್ಪ ನೀರಿದ್ರೆ ಒಡೆ ನೀಟಾಗಿ ಬರಲ್ಲ. ಈ ಥರ ಒಂದು ಉಂಡೆ ತೊಗೊಂಡು ನೀಟಾಗಿ ತಟ್ಕೊಂಡು ಪ್ಯಾನ್ ಮೇಲೆ ಹಾಕ್ಕೊಳ್ಳೋಣ. ಪ್ಯಾನ್ ಬಿಸಿಯಾಗಿದೆ, ಎಣ್ಣೆ ಹಾಕೊಳ್ಳೋಣ. ಜನರಲಿ ಎಲ್ಲ ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ತೇಲ್ಸ್ಕೊತಾರೆ, ಬಟ್ ಇದು ತವದ ಮೇಲೆ ಹಾಕ್ಕೊಂಡು ಸುಟ್ಕೊಳ್ತಾ ಇದ್ದೀವಿ. ಮತ್ತು ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಎಣ್ಣೆ ಕಡಿಮೆ ಬಳಸ್ಕೋಬೋದು. ಟೇಸ್ಟ್ ಹೇಗಿದೆ?
ಇದೇ ಲಾಸ್ಟ್ ವಡೆ. ಆಗ್ಲೇ ಏನೋ ಹೇಳ್ತಿದ್ದೆ, ವಡೆ ಇದ್ರೆ ಬೇರೆ ಏನು ಬೇಡ ಅಂತ. ಅಯ್ಯೋ, ನೀನಿದ್ರೆ ಸಾಕು, ಈ ವಡೆ ಎಲ್ಲ ಯಾಕೆ ಬೇಕು ಚಿನ್ನಿ?